उधर है यार साइड से ले हाँ बहुत फोटो अच्छा ಇದು ಬರಿ ಸಾಕು ನೋಡಿದಿಲ್ಲ ಬರಿದಿಂದ ಅವಕಾಶ ಮಾಡಿ ಉಳಿದವರಿಗೆ ಈ ಕಡೆ ಬರಿ ಅದಕ್ಕೆ ಅವರ ನೀವೇ ಕಳಿಸಿರಲ್ಲ ದಿನ ಮನೆಯಾಗ sundi.com ನಮ್ಮ ರೋಜಾ ಇತ್ತು ಇಲ್ಲ ನಮ್ದು ಫಾಸ್ಟಿಂಗ್ ಇದೆ ಸಂಡೇ ಅಲ್ಲ ಇವತ್ತು ಚರ್ಚ್ ಬಾರಿ ಹಾಕಿದೆ ಕೊಟ್ಬಿಡಿ ಜೇವ್ಸಿದ್ದಾರೆ ಮನೆ ತಗೋರಿ ಬರೀ ಅಲ್ಲ ನಿಮ್ಮದು ಸ್ಟೇಬಲ್ ಇಟ್ಟ ಬರ್ರಿ 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 ಬರ್ರಿ
Gracias.
ಉತ್ತರ ಕರ್ನಾಟಕದ ಹೆಮ್ಮೆಯ ಪವರ್ಫುಲ್ ನಾಯಕರು, ನಮ್ಮೆಲ್ಲರ ಪವರ್ಫುಲ್ ಲೀಡರ್, ಲೋಕೋಪಯೋಗಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಬರ್ತಾರೆ. ದಯವಿಟ್ಟು ತಾವೆಲ್ಲರೂ ಒಂದು ಜೋರ್ಫುಲ್ ಚಪ್ಪಾಳೆ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಭವ್ಯವಾಗಿ ಸಕಲ ವಾದ್ಯಗೋಷ್ಠಿಗಳ ಮುಖಾಂತರವಾಗಿ ಪುಷ್ಪಗಳ ಮುಖಾಂತರವಾಗಿ ಅವರನ್ನ ವೇದಿಕೆಗಳಿಗೆ ಆಗಮಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿಗಳು ಎನ್ನುವಂತ ಮಾತನ್ನು ಮುಗಿಸಿರುವ ನಮ್ಮೆಲ್ಲರ ಹೆಮ್ಮೆಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಇಂಟರ್ನ್ಯಾಷನಲ್ ಹೋಟೆಲ್ ಭವ್ಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗ ನಮ್ಮ ಮಧ್ಯದಲ್ಲಿ ಆಗಮಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು. ದಯವಿಟ್ಟು ಎಲ್ಲರೂ ಸಾಕಷ್ಟು ಆಸನಗಳ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಆಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಸಾಕಷ್ಟು ಆಸನಗಳ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಕೂತ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಈಗ ತಾನೇ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜೆಗಳ ಆಗಮನ ಕೂಡ ಆಗ್ತಾ ಇದೆ. ಇನ್ನು ಎಸ್ಜೆ ಇಂಟರ್ನ್ಯಾಷನಲ್ ಹೋಟೆಲ್ ಹಾಗೂ ಹೋಟೆಲ್ ಉಡುಪಿ ವೈಭವದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗೆಲ್ಲ ಅತಿಥಿ ಮಹಾನುಭಾವರು ಈಗಾಗಲೇ ಆಗಮಿಸಿದ್ದಾರೆ. ಕಾರ್ಯಕ್ರಮದ ಒಂದು ಪ್ರಥಮದಲ್ಲಿ ನಾಡಗೀತೆಯೊಂದಿಗೆ ಹಾಡುವ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಸಭಿಕರು ಎದ್ದು ನಿಲ್ಲುವ ಮುಖಾಂತರವಾಗಿ ನಾಡದೇವಿಗೆ ನಾಡಗೀತೆ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಮರ್ಪಿಸೋಣ. ದಯವಿಟ್ಟು ಹಲೋ ಸರ್, जाते जय हे कर्नाटक माते जय सुंदर नदी वनಗಳ ನಾಡೆ जय हे रस ಋಷಿಗಳ ವೀಣೆ ಭೂದೇವಿಯ ಮಕುಟದ ರಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವಮುದಿತ್ತಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿದ ಮಾಲೆ ಕಪಿಲ ಪತಂಜಲ ಗೌತಮ ಜಿನನದ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ಮ ಷಡಕ್ಷರಿ ಪನ್ನ ಪಂಕಲ ಭೂಮಿ
ಕಾರ್ಯಕ್ರಮಕ್ಕೆ ಈಗಾಗಲೇ ಬಹಳ ಸಮಯದ ಹೊತ್ತಾಗಿದೆ. ಇನ್ನು ಕಾರ್ಯಕ್ರಮದ ಪ್ರಮುಖ ಹಂತ ದೀಪ ಪ್ರಜ್ವಲನೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲ ಅತಿಥಿ ಮಹೋನ್ನತರು, ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಹಾಗೂ ಎಲ್ಲ ಅತಿಥಿ ಮಹೋನ್ನತರು ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ಇದು ಸತೀಶಣ್ಣ ಜಾರಕಿಹೊಳಿಯವರ ಅಪ್ಪಟ ಅಭಿಮಾನಿ, ಅಪ್ಪಟ ಶಿಷ್ಯ ಶ್ರೀ ಹಬೀಬಣ್ಣ ಶಿಲೆದಾರ್ ಅವರ ಕನಸಿನ ಕೂಸು. ಈ ಭಾಗದ ಜನತೆಗೆ ಒಂದು ಒಳ್ಳೆ ಹೋಟೆಲ್ನ ಒಂದು ವೈಭವನ, ಹಾಗೆ ಒಳ್ಳೆ ರುಚಿಯನ್ನು ನೀಡುವಂತಹ ಹೋಟೆಲ್ ಉಡುಪಿ ವೈಭವದ ಒಂದು ಸೊಗಡನ್ನು ಬಿಂಬಿಸುವಂತಹ ಎಸ್ಎ ಇಂಟರ್ನ್ಯಾಷನಲ್ ಹೋಟೆಲ್ನ ಇದು ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಎಲ್ಲ ಮೌಲ್ವಿಗಳು ಹಾಗೆ ಪರಮ ಪೂಜ್ಯರುಗಳ ಸಮ್ಮುಖದಲ್ಲಿ ಅಮೃತ ಸ್ಪರ್ಶದೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಇನ್ನು ಕಾರ್ಯಕ್ರಮದ ಸ್ವಾಗತವನ್ನ ಶ್ರೀ ಹಬೀಬಣ್ಣ ಶಿಲೆದಾರ್ ಅವರು ಸಮಾಜ ಸೇವಕರು ನಡೆಸಿಕೊಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೊ ದಯಮಾಡಿ ಹಲೋ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ನಿಮ್ಮ ಪ್ರೀತಿಯ ಹಬೀಬ್ ಶಿಲೆದಾರ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಬಂಧುಗಳೇ, ಕಿತ್ತೂರಿನ ನಾಡಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಶುದ್ಧ ಶಾಖಾಹಾರಿ ಒಂದು ಲಾಡ್ಜಿಂಗ್ ಒಂದು ಹೋಟೆಲ್ ಇದ್ದಿದ್ದಿಲ್ಲ. ಅದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಅದನ್ನು ಮನಗೊಂಡು ನಮ್ಮ ಮುಂದಿನ ಕರ್ನಾಟಕದ ಭಾವಿ ಮುಖ್ಯಮಂತ್ರಿಗಳು, PWD ಸಚಿವರು, ಬೆಳಗಾವಿ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹೇಬರ ಆಶೀರ್ವಾದ ಹಾಗೂ ಮಾರ್ಗದರ್ಶನದ ಮೇಲೆ ಇವತ್ತು ಎಸ್ಎ ಇಂಟರ್ನ್ಯಾಷನಲ್ ಹೋಟೆಲ್ ಉದ್ಘಾಟನಾ ಸಮಾರಂಭ ತಮ್ಮೆಲ್ಲರ ಸಮ್ಮುಖದಲ್ಲಿ ಜರುಗಿದೆ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುತ್ತ ಕಿತ್ತೂರಿನ ರಾಜಗುರು ಸಂಸ್ಥಾನದ ಕಲ್ಮಠದ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಯಿಂದ ಹಣೆಮಣದು ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ಎಸ್ಎ ಇಂಟರ್ನ್ಯಾಷನಲ್ ಹೋಟೆಲ್ ಪರವಾಗಿ, ಅಂಬಡಗಟ್ಟೆ ಗ್ರಾಮಸ್ಥರ ಪರವಾಗಿ, ಊರಿ ಹಿರಿಯರ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನು ಜರುಗಿಸಬೇಕೆಂದು ಅವರಿಗೆ ಕೇಳಬೇಕಾಗಿದೆ. ಅದೇ ರೀತಿ ನಮ್ಮ ಇನ್ನೋರ್ವ ಪೂಜ್ಯರು, ನಮ್ಮ ಮಾರ್ಗದರ್ಶಕರಾದಂಥ ನಾಡಿನ ಬಸವತತ್ವ ಏಳಿಗೆಗೆ ಶ್ರಮಿಸುತ್ತಿರುವಂಥ ಬಯಲು ನಿಷ್ಕಳ ಮಂಟಪದ ಧರ್ಮ ಪೂಜ್ಯ ಆದಂಥ ನಿಜಗುಣಾಪ್ಪಾಜಿಯವರ ಅವರಿಗೂ ಕೂಡ ನಾವು ಭಕ್ತಿಯಿಂದ ಅವರ ಹಣೆಮಣೆದು ಈ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಎಸ್ಎ ಇಂಟರ್ನ್ಯಾಷನಲ್ ಹೋಟೆಲ್ ಪರವಾಗಿ, ನಾವು ಶಿಲೆದಾರ್ ಕುಟುಂಬದ ಪರವಾಗಿ ಹಾಗೂ ಸತೀಶಣ್ಣ ಜಾರಕಿಹೊಳಿ ಅಭಿಮಾನಿಗಳ ಪರವಾಗಿ ಅವರ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ನಮ್ಮ ಮುಸ್ಲಿಂ ಧರ್ಮಗುರುಗಳು, ಹೊನ್ನಾಪುರದ ಗುರುಗಳು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಸಲಾಮ್ ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಹಾಗೂ ನಮ್ಮ ಹಿರೇಬಾಗೇವಾಡಿಯ ಖಾದ್ರಿ ದರ್ಗಾದ ನಮ್ಮ ಸಾಹೇಬರು ಕೂಡ ಇವತ್ತು ಧರ್ಮಗುರುಗಳು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ಚಂದ್ರಕಾಂತ್ ಕಾಂಬ್ಳೆ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬಂದು ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹೊನ್ನಾಪುರದ ಧರ್ಮಗುರುಗಳಿಗೆ ಗೌರವ ಸನ್ಮಾನ ಹಾಗೂ ಈ ಕಾರ್ಯಕ್ರಮಕ್ಕೆ ಭಕ್ತಿಯ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಾಗೇವಾಡಿಯ MS ಕಲ್ಮಠ್ ಅವರಲ್ಲಿ ಕೇಳ್ಕೊಳ್ತಾರೆ. ನಿವೃತ್ತ ಶಿಕ್ಷಕರಾದ MS ಕಲ್ಮಠ್ ಅವರು ಬಾಗೇವಾಡಿಯ ನಮ್ಮ ಧರ್ಮಗುರುಗಳಾದಂಥ ಅವರಿಗೆ ನಮ್ಮೆಲ್ಲರೂ ಅವರಿಗೆ ಕೂಡ ಗೌರವ ಸನ್ಮಾನವನ್ನು ನಿರ್ವಹಿಸ್ತಾರೆ. ಅದೇ ರೀತಿ ಮುಜರಾಯಿ ಇಲಾಖೆಯ ನಾಮನಿರ್ದೇಶಕ
ಸದಸ್ಯರು ಆರೋಗ್ಯ ಮಂಡಲ ಪೂಜಾರು ಡಾಕ್ಟರ್ ಮಹೇಶ್ ಶಾಸ್ತ್ರಿಜಿಯವರ ಅವರಿಗೂ ಕೂಡ ತಮ್ಮೆಲ್ಲರೂ ಪರವಾಗಿ ಭಕ್ತಿಯಿಂದ ಸ್ವಾಗತವನ್ನು ಕೋರ್ತಾ ಅವರ ಕಾರ್ಯಕ್ರಮಗಳಿಗೆ ಭಕ್ತಿಯಿಂದ ಅಣಿಮೆಡ್ತಾ ಇದ್ದೇನೆ. ಅವರು ಕೂಡ ಗೌರವ ಸನ್ಮಾನವನ್ನು ಸಮರ್ಪಣೆ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕಿತ್ತೂರಿನ ಮುಸ್ಲಿಂ ಧರ್ಮಗಳಾದ ನಮ್ಮ ಅನೇಕರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೂ ಕೂಡ ಗೌರವ ಸನ್ಮಾನವನ್ನು ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಮಹೇಶ್ ಶಾಸ್ತ್ರಿಯವರಿಂದ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಅವರು ಕೂಡ ಗೌರವ ಸನ್ಮಾನವನ್ನು ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಅಮರಗಟ್ಟಿಯಲ್ಲಿ ಕ್ರೀಡೆಗಾಗಿ ಇವತ್ತು ಉಡುಪಿಯ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಾಗಿ ಸೇವಿಸಿದ ಆತ್ಮೀಯ ಸ್ನೇಹಿತರಾದ ಶ್ಯಾಮ್ ನಾಗೋಡ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೂ ಕೂಡ ಗೌರವ ಸನ್ಮಾನವನ್ನು ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನೋರ್ವ ಧಾರವಾಡ ಜಿಲ್ಲೆಯ ಸಿಂಗಳಿ ಗ್ರಾಮದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆತ್ಮೀಯ ನನ್ನ ಸಹೋದರ ರಫೀಕ್ ಬಳಿಯವರು ಕೂಡ ಈ ಕಲ್ಯಾಣ ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಗಮಿಸಿದ್ರು ಕೂಡ ಈವರೆಗೂ ಸಾಕಷ್ಟು ಕುಸ್ತಿಯಲ್ಲಿ ಕೆಲಸ ಮಾಡಿದಂತ ರಫೀಕ್ ಬಳಿಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನೋರ್ವ ಖಾನಾಪುರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ಆತ್ಮೀಯ ಸಹೋದರರಿಂದ ನಿರ್ಬಂಧ ತಾಳಿಕೊಟ್ಟಿಯವರಿಗೆ ಸ್ವಾಗತವನ್ನು ಕೋರ್ತಾ ಅವರು ಕೂಡ ಗೌರವ ಸನ್ಮಾನವನ್ನು ನಡೆಸಿಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದರಂತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನನ್ನ ಮಾವನರಾದಂಥ ಪಟ್ಟಣ ಪಂಚಾಯಿತಿಯ ಕಿತ್ತೂರು ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಎಂ.ಎಫ್. ಜಗತ್ ಸರ್ ಅವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಧ್ಯಕ್ಷತೆ ವಹಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಸ್ವಾಗತವನ್ನು ಕೋರ್ತಾ ಅವರು ಗೌರವ ಸನ್ಮಾನವನ್ನು ನೆರವೇರಿಸಿಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ನೂರ ಹಿರಿಯರು ನ್ಯಾಯವಾದಿಗಳಾದಂತಹ ನಮ್ಮ ಅಲ್ಲಿ ಗೌರವಗಳು ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಿಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ದಲಿತ ಪರ ಸಂಘಟನೆಯ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರಾದಂತಹ ಆತ್ಮೀಯ ಸಹೋದರರಾದಂತಹ ಚಂದ್ರಕಾಂತನ ಕಾದೋಳಿಯವರು ಕಾರ್ಯಕ್ರಮ ಆಗಮಿಸಿದ್ದಾರೆ. ಅವರು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೂಡ ಅವರಿಗೆ ಗೌರವ ಸನ್ಮಾನವನ್ನು ನಡೆಸಿಕೊಳ್ಳಬೇಕು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಹೋಟೆಲ್ ಉಡುಪಿ ವೈಭವ್ ಹೋಟೆಲ್ ಮಾಲೀಕರಾದಂತಹ ಗುಣಾಕರ್ ಶೆಟ್ಟಿ ಅವರಿಗೂ, ಪ್ರಭಾಕರ್ ಶೆಟ್ಟಿ ಅವರಿಗೂ, ಸುರೇಶ್ ಶೆಟ್ಟಿ ಅವರಿಗೂ ಹಾಗೂ ಈಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಈ ಕಾರ್ಯಕ್ರಮದ ಉದ್ಘಾಟಕರು, ನನ್ನ ನೆಚ್ಚಿನ ದೇವರು, ನನ್ನ ನೆಚ್ಚಿನ ನಾಯಕರು, ರಾಜ್ಯದ ಕರ್ನಾಟಕ ರಾಜ್ಯದ ಭಾವಿ ಮುಖ್ಯಮಂತ್ರಿಗಳು, ಕ್ರೀಡೆಗಳ ಸಚಿವರಾದಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಅವರು ಸ್ವಾಗತವನ್ನು ಸನ್ಮಾನ ಮಾಡ್ತಾರೆ. ಈ ಸನ್ಮಾನವನ್ನು ಶ್ರೀ ಹಬೀಬಣ್ಣ ಶಿಲೆದಾರ್ ಅವರು ಹಾಗೂ ನನ್ನ ಸಹ ಕುಟುಂಬ ಪರಿವಾರದವರು, ಅವರ ಆರಾಧ್ಯ ದೈವ ಗುರುಗಳಿಗೆ ಶಿಷ್ಯರ ಒಂದು ಸನ್ಮಾನ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ಹಬೀಬಣ್ಣ ಶಿಲೆದಾರ್ ಅವರು ಈ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಒಂದು ಕೃಪಾ ಕಟಾಕ್ಷ, ಅವರೊಂದು ಆಶೀರ್ವಾದ. ಇವತ್ತು ಆಲದ ಮರವಾಗಿ ಬೆಳೆದು ನಿಂತ್ಕೊಂಡೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಗುರುಗಳ ಒಂದು ಆಶೀರ್ವಾದವೇ ಕಾರಣ. ಈಗ ಹಬೀಬಣ್ಣ ಶಿಲೆದಾರ್ ಅವರು ಹಾಗೆ ಅವರ ಸಹ ಕುಟುಂಬ ಪರಿವಾರದವರು ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರಿಗೆ ಪ್ರೀತಿಯ ನೆನಪಿನ ಕಾಣಿಕೆ ನೀಡುವ ಮುಖಾಂತರವಾಗಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿವರೆಗೆ ಎಲ್ಲರಿಗೂ ಸ್ವಾಗತವನ್ನು ನೀಡುವ ಮುಖಾಂತರವಾಗಿ ಶುಭವನ್ನು ಕೋರಿದಂತಹ ಶ್ರೀ ಹಬೀಬಣ್ಣ ಶಿಲೆದಾರ್ ಅವರಿಗೆ ಅವರ ಸಹೋದರರಾದಂತಹ ಶ್ರೀ ಅಪ್ಪ ಸಾಬ್, ದಿವಾನ್ ಸಾಬ್,
ಬಾಬಾ ಖಾನ್ ಹಾಗೆ ಶ್ರೀ ಮೋದಿನ್ ಸಾಬ್ ಯಡ್ರಾವಿ ಅವರು ದಯಮಾಡಿ ತಮ್ಮಲ್ಲಿ ವಿನಂತಿ. ಅಣ್ಣವರಿಗೆ ಇನ್ನೂ ಅನೇಕ ಕಾರ್ಯಕ್ರಮಗಳಿವೆ. ಕರ್ನಾಟಕ ರಾಜ್ಯದಲ್ಲಿ ಮೂಲೆಗಳು ಕೂಡ ಇವತ್ತು ಕಷ್ಟಪಟ್ಟು ರಾತ್ರಿಯಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ಹೋಗ್ತಾ ಇದ್ದಾರೆ. ನಾವು ಕೂಡ ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಬೀಳ್ಕೊಡ್ಬೇಕಾಗಿದೆ. ಈಗ ನಾನು ಒಂದೇ ಒಂದು ತಮ್ಮಲ್ಲಿ ಒಂದು 2 ವಾಸ್ತವಿಕ ನುಡಿಗಳನ್ನು ಮಾತಾಡಬೇಕಂತಂದ್ರೆ, ನಾವು ಏನೋ ಉದ್ಯೋಗ ಮಾಡಿದ್ರು ಕೂಡ ನನ್ನ ಜೀವ ಇರುವಾಗ ನಮ್ಮ ಅಣ್ಣನ ಹೆಸರು ಮೇಲೆ ಇವತ್ತು ಎಲ್ಲ ನನ್ನ ಮನೆ ಗಾಡಿ ಎಲ್ಲ ನನ್ನ ಗಾರ್ಮೆಂಟ್ ಆಯ್ತು ಈಗ ಇಟ್ಕೊಂಡು ಬಂದಿದ್ದೇನೆ. ಇದು ಎಸ್.ಎ. ಇಂಟರ್ನ್ಯಾಷನಲ್ ಹೋಟೆಲ್. ಈ ಹೋಟೆಲ್ ಬರೀ ಕಿತ್ತೂರು ನಾಡಿ ಅಷ್ಟೇ ಅಲ್ಲ, ಈಗ ರಾಷ್ಟ್ರೀಯ ಹೆದ್ದಾರಿಗೆ ಎಷ್ಟು ಜನ ಪ್ರವಾಸಿ ಹೋಗ್ತಾರೆ ಅವರು ಎಲ್ಲರಿಗೂ ಕೂಡ ಉತ್ತಮವಾದಂಥ ಊಟ ಮತ್ತು ಉಪಹಾರ ಮತ್ತು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಶೆಟ್ಟಿ ಒಂದು ಪರಿವಾರ ಉಡುಪಿ ಬಂದಿದೆ. ಈ ಶೆಟ್ಟಿ ಎಂಥವ್ರು ಅಂತಂದ್ರೆ, ಅಯೋಧ್ಯದೊಳಗೆ ರಾಮ ಮಂದಿರ ನಾವು ನೋಡಿದ್ದೀವಿ. ಆ ರಾಮ ಮಂದಿರದೊಳಗೆ ಅಯೋಧ್ಯ ಹೋಟೆಲವನ್ನ ನಿರ್ಮಿಸಿದಂಥ ಈ ಶೆಟ್ಟಿ ಕುಟುಂಬ, ಇವರು ಅನೇಕ ಹೋಟೆಲ್ಗಳಿದ್ದಾವೆ, ಒಳ್ಳೆಯ ಉತ್ತಮವಾದ ಗುಣಮಟ್ಟ ಆಹಾರವನ್ನು ಕೊಡ್ತಾರೆ. ಅದಕ್ಕಾಗಿ ಈ ನಮ್ಮ ಕರೆಗೆ ನಾವು ಏನು ಹೋಗ್ಬಿಟ್ಟು ಕಿತ್ತೂರು ನಡೆಯುವ ಸಮಸ್ತ ಜನತೆ, ಸತೀಶ್ ಜಾರಕಿಹೊಳಿ ಸಾಹೇಬರ ಅಭಿಮಾನಿಗಳು, ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು ಹಾಗೂ ನನ್ನ ಗೆಳೆಯರು, ನಮ್ಮ ಸೆಲೆದರ್ ಕುಟುಂಬದ ಎಲ್ಲ ಪರಿವಾರದವರು ನಾವು ಏನು ಬಂದಿರ್ತೀವಿ, ನಾವು ಏನು ಪ್ರೀತಿಯ ಅಭಿಮಾನ ತೋರಿಸ್ತಿದ್ರಿ, ಆ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿ ಇವತ್ತು ನಾನು ಮಾತಾಡೋಕ್ಕಿಂತ ನನ್ನ ಮಗಳು 2 ನುಡಿಯನ್ನು ಅಣ್ಣವರ ಮುಂದೆ ಪ್ರಥಮ ಬಾರಿಗೆ ವ್ಯಕ್ತಪಡಿಸ್ತಾರೆ. ಇದಾದ್ಮೇಲೆ ಉದ್ಘಾಟನಾ ಭಾಷಣಗಳು ಅಣ್ಣವರು ಮಾಡಿ ಈ ಕಾರ್ಯಕ್ರಮ ಮುಂದುವರಿಸ್ತಾರೆ. ಈಗ ನನ್ನ ಮಗಳಾದಂಥ ಅಲ್ಮಾ ಸೆಲೆದರ್ ಅವರು ತನ್ನ ಆಶಯ ನುಡಿಯನ್ನು ಕೆಲವೇ 2 ನಿಮಿಷದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್.ಜೆ. ಇಂಟರ್ನ್ಯಾಷನಲ್ ಹೋಟೆಲ್ ಉದ್ಘಾಟನಾ ಶುಭ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಪರಮ ಪೂಜರಿಗೂ ಹಾಗೂ ಎಲ್ಲ ಧರ್ಮದ ಗುರುಗಳಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಹಾಗೂ ನಮ್ಮ ಕಿತ್ತೂರು ನಾಡಿನ ಸಮಸ್ತ ಜನತೆಗೆ ಹಾಗೂ ಶ್ರೀ ಸತೀಶಣ್ಣ ಅಭಿಮಾನಿ ಬಳಗದವರಿಗೆ ಹಾಗೂ ಮುಖ್ಯವಾಗಿ ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ಕರ್ನಾಟಕ ಸರ್ಕಾರದ ಮುಂಬರುವಂತಹ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಹಾಲಿ ಲೋಕೋಪಯೋಗಿ ಇಲಾಖೆಯ ಕ್ಯಾಬಿನೆಟ್
ಧನ್ಯವಾದಗಳು. ತಮ್ಮ ಆಶಯ ನುಡಿಗಳಾದಂತಹ ಕುಮಾರಿ ಅಲ್ಮನ್ ಶ್ರೀಧರರಿಗೆ ಹಾಗೆ ಸ್ವಾಗತವನ್ನು ನೀಡಿದಂತಹ ಸಾಗರಕ್ಕೆ ಧನ್ಯವಾದ. ಇನ್ನು ತಮ್ಮ ಮುಂದೆ ನಮ್ಮೆಲ್ಲ ಕಾರ್ಯಕ್ರಮದ ಮುಖ್ಯ ಘಟ್ಟ ಬೈಲೊಂಗಲದ ಪರಮ ಪೂಜ್ಯರು ತಮ್ಮ ಅಮೃತ ವಾಣಿಯನ್ನ ನುಡಿದ ನಂತರ ಆಡ್ಬೇಕಂತ ಈ ಸಂದರ್ಭದಲ್ಲಿ ಪೂಜ್ಯರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ದಯಮಾಡಿ ಸರ್. ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮವರೇ ಆದಂತಹ ಆತ್ಮೀಯರು ಅನುಭವಿಗಳಾದಂತಹ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಮುತ್ಸದ್ದಿ ರಾಜಕಾರಣಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ನಿರ್ದೇಶನಾರ್ಥಿಗಳನ್ನು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಇಸ್ಲಾಂ ಧರ್ಮದ ಗುರುಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ನಮ್ಮೆಲ್ಲರಿಗೂ ಸಹ ಪ್ರೀತಿ ಪಾತ್ರರಾಗಿ ಒಂದು ಒಳ್ಳೆಯ ಜನಸೇವೆಯನ್ನು ಮಾಡ್ತಿರ್ತಕ್ಕಂಥ ಹಬೀಬ್ ಶಿಲೇದಾರ್ ಅವರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು ಹಾಗೂ ಮಾಧ್ಯಮದವರಲ್ಲಿ ಭಕ್ತಿಯ ಶರಣಾರ್ಥಿ. ಮನುಷ್ಯನಿಗೆ ಎರಡು ಬಹಳ ಬಲ ಇರಬೇಕು. ಒಂದು ದೇವರ ಮೇಲೆ ವಿಶ್ವಾಸ, ಇನ್ನೊಂದು ದುಡಿಮೆ. ದೇವರ ಮೇಲೆ ವಿಶ್ವಾಸ ಇದ್ದವನು ಬಹಳ ಪ್ರಾಮಾಣಿಕವಾಗಿ ದುಡಿಯಬಲ್ಲ. ತನ್ನ ನಂಬಿಕೆ ಮೇಲೆ ಇದ್ದವನು ಬಹಳ ವಿಶ್ವಾಸದಿಂದ ಬೆಳೆಯಬಲ್ಲ. ಹಾಗಾಗಿ ಹಬೀಬ್ ಶಿಲೇದಾರ್ ಅವರು ಇವತ್ತಿನವರೆಗೆ ಈ ಭಾಗದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣ ಏನು ಅಂತಂದರೆ, ನಂಬಿದ ವ್ಯಕ್ತಿಯ ಜೊತೆಯಲ್ಲಿ ವಿಶ್ವಾಸದಿಂದಿರು. ಆ ವಿಶ್ವಾಸವೇ ಕೊನೆಯವರೆಗೆ ನಮ್ಮನ್ನು ಯಶಸ್ಸಿಗೆ ಸಾಧನೆ ಆಗ್ತದೆ. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಒಂದು ಸುಂದರವಾದ ಕಲ್ಯಾಣ ಮಂಟಪವನ್ನು ಕಟ್ಟುವುದರ ಮುಖಾಂತರ ಜನಕಲ್ಯಾಣದ ಸೇವೆಯನ್ನು ಮಾಡಿದರು. ಅದರ ಜೊತೆಗೆ ಹೆಚ್ಚಿನದಾಗಿ ಈ ಭಾಗದಲ್ಲಿ ಶಿಲೇದಾರ್ ಅವರು ಅಂತ ಹೇಳಿದ್ರೆ, ಒಬ್ಬರನ್ನ ಇಸ್ಲಾಂ ಧರ್ಮದ ಪ್ರತಿನಿಧಿಯಾಗಿ ನಾವು ಯಾರೂ ಅವ್ರನ್ನ ನೋಡೋದಿಲ್ಲ. ಒಬ್ಬ ಮನುಷ್ಯತ್ವ ಇರತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಅನ್ನತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ನೋಡ್ತೇವೆ. ಯಾವತ್ತೂ ಒಬ್ಬ ಧರ್ಮದಿಂದ ಗುರುತಿಸ್ಕೊಳ್ಳೋದಕ್ಕಿಂತ ಮನುಷ್ಯತ್ವದಿಂದ ಗುರುತಿಸ್ಕೊಳ್ಳೋದು ಬಹಳ ಮುಖ್ಯ. ಮನುಷ್ಯ ಇವತ್ತು ಸತೀಶ್ ಜಾರಕಿಹೊಳಿ ಅವರಾಗಲಿ, ಶಿಲೇದಾರ್ ಅವರಾಗಲಿ, ನಾವುಗಳಾಗಲಿ ಎಲ್ಲರೂ ಸಹ ನಮ್ಮ ವರ್ಷಿಪ್ ರಿಲಿಜಿಯಸ್ ಬೇರೆ, ಆದರೆ ಉಪಾಸನಾ ವಿಧಾನ ಧರ್ಮಕ್ಕಿಂತ ಮನುಷ್ಯತ್ವದ ಧರ್ಮದ ಕಡೆಗೆ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇರುತ್ತೆ. ಆ ಮನುಷ್ಯತ್ವದ ಧರ್ಮವನ್ನು ಯಾರು ಇಟ್ಕೊಂಡಿರ್ತಾರೆ ಅವರು ಕೊನೆಯವಾಗಿ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ದೃಷ್ಟಿಯಲ್ಲಿ ಹಬೀಬ್ ಶಿಲೇದಾರ್ ಅವರು ಒಳ್ಳೆಯ ಮನುಷ್ಯತ್ವವನ್ನು ಇಟ್ಟುಕೊಂಡು ಕೊನೆಯವರೆಗೆ ಅವರ ಪ್ರೇಮ ಹೇಗಿತ್ತು ಅಂತ ನಾನು ಹೇಳೋದಾದರೆ, ಆ ಮನುಷ್ಯನನ್ನು ತನ್ನ ತಾಯಿಯ ಸೇವೆಯನ್ನು ಕೊನೆಯವರೆಗೂ ತನ್ನ ಕೈಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ತನ್ನ ತಾಯಿಗೆ ಕೊಡುವ ಗೌರವ ಇದೆಯಲ್ಲ, ಯಾಕೆಂತ ಹೇಳಿದ್ರೆ ಆ ತಾಯಿಯನ್ನು ನೋಡ್ತಕ್ಕಂಥ ಪ್ರೀತಿ ಇದೆಯಲ್ಲ, ಆ ತಾಯಿಯನ್ನು ಕೊನೆಯವರೆಗೆ ಬಹಳ ಪ್ರೇಮದಿಂದ ಕೊಂಡು ಆ ತಾಯಿಯ ಸೇವೆ ಮಾಡೋದಿಲ್ಲ. ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆಗೆ ಮಾಡುವ ಕೈಗಳೇ ಶ್ರೇಷ್ಠ ಅನ್ನತಕ್ಕಂಥ ಮಾತಿದೆಯಲ್ಲ, ಅದನ್ನು ಪಾಲಿಸಿದವರು ಹಬೀಬ್ ಶಿಲೇದಾರ್ ಅವರು ಅನ್ನತಕ್ಕಂಥದ್ದು. ಆ ದೃಷ್ಟಿಕೋನದಲ್ಲಿ ಈ ಭಾಗದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕಾದದ್ದು ನಿಮ್ಮೆಲ್ಲರ ಧರ್ಮ ಇದೆ ಅನ್ನತಕ್ಕಂಥದ್ದು ನಮಗೆ ತಿಳುವಳಿಕೆ ಇದೆ. ಸಮಾಜ ಯಾವಾಗಲೂ ಒಳ್ಳೆಯವರ ಜೊತೆಯಲ್ಲಿ ಇರಬೇಕನ್ನತಕ್ಕಂಥದ್ದನ್ನು ಕಾಣಬೇಕು. ಯಾವಾಗಲೂ ಸಹ ರಾಜಕಾರಣಿ ಮುತ್ಸದ್ದಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇಂಥವರನ್ನು ಬಹಳ ನಾಡಿನಾದ್ಯಂತ ಬೆಳೆಸಿದ್ದಾರೆ. ಅವ್ರದ್ದು ಏನಿದ್ರು ಸಹ ಮುಂಗೈ ಒಳಗಡೆ ಇಟ್ಟುಕೊಂಡು ಮುಟ್ಟಿಗೆ ಒಳಗಡೆ ಬೆಳೆಸುವಂಥ ಮನೋಸ್ಥಿತಿ ಸತೀಶ್ ಜಾರಕಿಹೊಳಿ ಅವರು. ಅವರೆಲ್ಲರನ್ನು ಬೆಳೆಸ್ಕೊಂಡು ಬರ್ತಾರೆ. ಆ ವಿಶ್ವಾಸಕ್ಕೆ ನಾವು ಬದ್ಧರಾಗಿರ್ಬೇಕಷ್ಟೇ. ಆ ವಿಶ್ವಾಸಕ್ಕೆ ಅವರ ಜೊತೆಯಲ್ಲಿ ನಾವು ಇರಬೇಕು. ನಂಬಿಕೆಗೆ ಹರರಾಗಿ ಬದುಕ್ತಕ್ಕಂಥ ಜೀವನ ಸಾಗಿಸಬೇಕು. ಆ ವ್ಯವಸ್ಥೆಯನ್ನು ಇಟ್ಟುಕೊಂಡಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಈ ದೃಷ್ಟಿಕೋನದಲ್ಲಿ ಈ ರೋಡಿನಲ್ಲಿ ವೆಜ್ ಹೋಟ್ಲಿಲ್ಲ, ಉಡುಪಿ ವೈಭವ ಹೋಟ್ಲ್ ಅನ್ನತಕ್ಕಂಥ ಹೋಟ್ಲನ್ನು ತೆಗೆದಿದ್ದಾರೆ. ಬಹಳ ಒಳ್ಳೆಯ ಶೆಟ್ಟಿ ಗ್ರೂಪ್ನವರು ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಇದನ್ನು ನಡೆಸ್ಕೊಂಡು ಬರಲಿಕ್ಕೆ ಅವರು ಸಾಧಕರಾಗಿ ನಿಂತ್ಕೊಂಡಿದ್ದಾರೆ. ಅವ್ರದ್ದು ಯರಗಟ್ಟಿಯಲ್ಲಿದೆ. ಇವಾಗ ಇತ್ತೀಚೆಗೆ ಅವರು ಅಯೋಧ್ಯೆಯಲ್ಲೂ ಸಹ ಒಂದು ಒಳ್ಳೆಯ ಹೋಟನ್ನು ತೆಗೆದಿರ್ತಕ್ಕಂಥವರು ಶೆಟ್ಟಿಯವರು. ಅದರ ಜೊತೆಗೆ ಇಲ್ಲಿ ಒಂದು ವೈಭವ ಹೋಟ್ಲನ್ನು ತೆಗೆದಿದ್ದಾರೆ. ನಾವೆಲ್ಲರೂ ಸಹ ಆ ಆಹಾರದ ಕಡೆಗೆ ಗಮನ ಕೊಡ್ತಾ ನಾವು ಇದನ್ನು ಬೆಳೆಸೋದ್ರ ಜೊತೆಗೆ ಇದನ್ನು ಬೆಳೆಸಿರತಕ್ಕಂತಹ ಇದನ್ನು
ಉಳಿಸ್ತಿರ್ತಕ್ಕಂಥ ಹಬೀಬ್ ಸೆಲೆದಾರ್ ಅವರನ್ನು ಸಹ ಗಮನ ಇಟ್ಟುಕೊಂಡು ನಾವೆಲ್ಲರೂ ಸಮಾಜದಲ್ಲಿ ಸಾಗೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದೆ, ನಾನು ಮಾತನಾಡಿ ಹೋಗ್ತೀನಿ ಅಂದರು. ನೀವು ಮಾತನಾಡಿ ಹೋದ್ಮೇಲೆ ಇಂಜಿನ್ ಹೋದ್ಮೇಲೆ ಬೋಗಿಗಳೆಲ್ಲ ಹೋಗಿಬಿಡ್ತಾವೆ ಅಂದೆ ನಾನು. ಇಂಜಿನ್ ಹೋದ್ಮೇಲೆ ಬೋಗಿಗಳೆಲ್ಲ ಹೋಗಿಬಿಡ್ತಾವೆ, ಅದಕ್ಕೆ ನಾವು ಮಾತನಾಡ್ತೇವೆ, ನಂತರ ತಾವು ಮಾತನಾಡಿ ಒಂದು 10 ನಿಮಿಷ ಇರಬೇಕು ಅನ್ನತಕ್ಕಂಥ ವಿಚಾರಗಳನ್ನು ಹೆಚ್ಚಿನ ರೀತಿಯಲ್ಲಿ ಹೇಳಿದ್ದಕ್ಕಾಗಿ ಅವರು ಬಂದು ಇಲ್ಲಿ ಉಳಿದು ಒಳ್ಳೆ ರೀತಿಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಒಳ್ಳೆ ಹೋಟ್ಲಿದೆ, ಒಳ್ಳೆ ರೀತಿಯಲ್ಲಿ ಸವಿರುಚಿಯನ್ನು ಸವಿರಿ, ಒಳ್ಳೆ ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪಕ್ಕೆ ಬಂದವರಿಗೆ ಒಳ್ಳೆ ಹೋಟ್ಲು ಬೇಕಾಗಿತ್ತು, ಒಳ್ಳೆ ಊಟ ಬೇಕಾಗಿತ್ತು, ಅದರ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಇದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು, ಆರ್ಥಿಕದ ಹೆಚ್ಚಳವೂ ಸಹ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆ ದೃಷ್ಟಿಕೋನದಲ್ಲಿ ಬಸವಾದಿ ಪ್ರಮುಖರ ಕೃಪೆ ಸದಾ ಅವರ ಮೇಲೆ ಇರಲಿ. ಹಾಗೂ ಎಲ್ಲ ರೀತಿಯ ಗುರುಗಳ ಮೇಲೆ ಅವರ ಪ್ರೀತಿ ಗುರುಗಳು, ಕಲ್ಮಠದ ಶ್ರೀಗಳಾಗಲಿ, ಆರಾಧ್ಯ ಮಠರಾಗಲಿ, ಎಲ್ಲರೂ ಅವರ ಜೊತೆಯಲ್ಲಿ ಪ್ರೀತಿಯಿಂದಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಸದಾ ಚಿರಋಣಿಯಾಗಿರ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವರ ಮಗಳು ಯಾವತ್ತೂ ಮಾತಾಡಲಿಲ್ಲ, ಇವತ್ತು ಭಾಳ ಚೆನ್ನಾಗಿ ಮಾತನಾಡಿದ್ರು. ನಿಜವಾಗಿಯೂ ಸಹ ಮಕ್ಕಳನ್ನು ಬೆಳೆಸೋದ್ರೊಂದಿಗೆ ತಂದೆ ತನ್ನ ಪಾತ್ರವನ್ನು ಹೆಚ್ಚಿನ ರೀತಿಯಲ್ಲಿ ಗಮನಿಸ್ತಾ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಗಮನ ಇಟ್ಕೊಳ್ತಾ, ಸತೀಶ್ ಜಾರಕಿಹೊಳಿ ಅವರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ನಾನು ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಒಂದು ವಿನಂತಿ ಏನು ಅಂತಂದರೆ, ನಮಗೆ ಕಿತ್ತೂರು ಭಾಗದ ಗ್ರಾಮೀಣಕ್ಕೆ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ತರುವುದರ ಮುಖಾಂತರ ಈ ಭಾಗದಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಕಲ್ಪಿಸಿಕೊಡ್ಬೇಕನ್ನತಕ್ಕಂಥ ಮಾತನ್ನು ಸಹ ನಾನು ಈಗ ಗಮನ ತರ್ತೇನೆ. ಗ್ರಾಮೀಣಕ್ಕೆ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ತರಬೇಕು, ಕಿತ್ತೂರು ಚೆನ್ನಮ್ಮನ ಹೆಸರಿನಲ್ಲಿ ಅನ್ನತಕ್ಕಂಥದ್ದು ನಾನು ಯಾವ ವೇದಿಕೆಯಲ್ಲಾದರೂ ಅದನ್ನು ಹೇಳ್ತಾ ಇರ್ತೇನೆ. ಅದನ್ನು ಸತೀಶ್ ಅವರವ್ರ ಅಣ್ಣವ್ರ ಜೊತೆಯಲ್ಲಿ ನಾನು ಈ ಶಬ್ದವನ್ನು ಇಟ್ಟಿದ್ದೇನೆ. ಅದನ್ನು ಗಮನ ಇಟ್ಟುಕೊಂಡು ಸರ್ಕಾರಿ ಲೆವೆಲಲ್ಲಿ ಅವರು ಮುಂದುವರೆದು ಮುತ್ಸದ್ದಿ ರಾಜಕಾರಣಿ ಇರೋದರಿಂದ ತಮ್ಮೆಲ್ಲರಿಗೂ ಸಹ ಈ ಹೋಟ್ಲಿನ ಮುಖಾಂತರ ಶುಭಾಶಯಗಳನ್ನು ಕೋರ್ತಾ, ಇದು ನಮ್ಮದು ಅನ್ನತಕ್ಕಂಥ ಭಾವನೆಯಲ್ಲಿ ಬೆಳೆಸೋಣ, ಉಳಿಸೋಣ. ನಾವು ಇದನ್ನು ಬೆಳೆಸೋದ್ರಲ್ಲೇ ನೋಡಬೇಕೇ ಹೊರತು ಯಾವುದೇ ರೀತಿಯ ನೆಗೆಟಿವ್ ಥಿಂಕಿಂಗನ್ನು ಮಾಡಬಾರ್ದು ಅನ್ನತಕ್ಕಂಥ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿವರಣೆ. ನಿಷ್ಕಲ ಮಂಟಪ ಬಯಲೂರು ಪರಮ ಪೂಜ್ಯ ಶ್ರೀ ಜುಗಣಾನಂದ ಮಹಾಸ್ವಾಮಿಗಳಿಗೆ ಧನ್ಯವಾದ ಹೇಳ್ತಾ, ನೀವು ಮುಂದಿದಾಗೆ ಉದ್ಘಾಟನಾ ಪರ ನುಡಿಗಳು ನಮ್ಮೆಲ್ಲರ ಹೆಮ್ಮೆಯ ಪವರ್ಫುಲ್ ಲೀಡರ್ ಆದಂತಹ ಲೋಕೋಪಯೋಗಿ ಸಚಿವರು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಉದ್ಘಾಟನಾ ಪರ ನುಡಿ ಹಾಡ್ತಾ ಇದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಹೋಟೆಲ್ ಉಡುಪಿ ವೈಭವದ ಸಹೋದರರಾದಂತಹ ಗುಣಾಕರ್ ಶೆಟ್ಟಿ ಹಾಗೆ ಪ್ರಭಾಕರ್ ಶೆಟ್ಟಿ ಅವರು ಸತೀಶಣ್ಣ ಅವರಿಗೆ ಗೌರವ ಸಮರ್ಪಣೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಇನ್ನು ದಯಮಾಡಿ ಅದಕ್ಕಿಂತ ಪೂರ್ವದಲ್ಲಿ ಇದೇ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ಅಭಿಮಾನಿಗಳು ದಯವಿಟ್ಟು ಸಹಕರಿಸಬೇಕು. ಈಗ ಉದ್ಘಾಟನಾ ಪರ ನುಡಿಗಳನ್ನ ಆಡಲಿದ್ದಾರೆ ನಿಮ್ಮೆಲ್ಲರ ಹೆಮ್ಮೆಯ ಪವರ್ಫುಲ್ ನಾಯಕರಾದಂತಹ ಮುಂದಿನ ಮುಖ್ಯಮಂತ್ರಿಗಳನ್ನಂತಹ ಬಿಂಬವನ್ನ ಬಿಂಬಿಸುತ್ತಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಉದ್ಘಾಟನಾ ಪರ ನುಡಿಗಳಾಡ್ತಾರೆ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಅವರ ಉದ್ಘಾಟನಾ ಪರ ನುಡಿಗಳನ್ನ ಕೇಳುವಂತಹ ಒಂದು ಸೌಭಾಗ್ಯ ಈ ಸಂದರ್ಭದಲ್ಲಿ.
ಓಕೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಅಂಬರಗಟ್ಟಿ ಗ್ರಾಮದಲ್ಲಿ ಇವತ್ತು SJ ಇಂಟರ್ನ್ಯಾಷನಲ್ ಹೋಟೆಲ್ನ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಮಡಿವಾಳ ರಾಘವೇಂದ್ರ ಮಹಾಸ್ವಾಮಿಗಳು ಕಲ್ಮಠ ಸಂಸ್ಥಾನ ಕಿತ್ತೂರು ಇವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯ ಮತ್ತು ಇಸ್ಲಾಂ ಧರ್ಮದ ಗುರುಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ರೂವಾರಿಗಳು, ಈ ಸಂಸ್ಥೆಯ ಮಾಲೀಕರು, ಈ ಭಾಗದಲ್ಲಿ ಹಲವಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಅಬೀಬ್ ಶಿಲೇದಾರ್ ಅವರೇ, ಅವರಿಗೆಲ್ಲ ಕುಟುಂಬದ ಬಂಧುಗಳೇ, ಅವರ ಅಭಿಮಾನಿಗಳೇ, ಇಲ್ಲಿ ಬರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ಭಾಗದಲ್ಲಿ ವಿಶೇಷವಾಗಿ ಶಿಲೇದಾರರು ಕಳೆದ 10-15 ವರ್ಷಗಳಿಂದ ಜನರಿಗೆ ಉದ್ಯೋಗ ಸಿಗಬೇಕು, ನಾನು ಕೂಡ ಅದ್ರ ಜೊತೆಗೆ ಬೆಳಿಬೇಕಂತ ಅವರ ದೂರದೃಷ್ಟಿ ಕಲ್ಪನೆ ಇವತ್ತು ಮತ್ತೊಂದು ಅವರ ಹೆಗ್ಗಳಿಕೆ ಸಾಕ್ಷಿಯಾಗಿದೆ. ಮುಂಚೆ ಅವರು ಈ ಭಾಗದಲ್ಲಿ ಕಲ್ಯಾಣ ಮಂಟಪನ ಅವಶ್ಯಕತೆ ಇತ್ತು, ಅದನ್ನು ಮಾಡುವ ಮೂಲಕ ಈ ಭಾಗದ ಜನರಿಗೆ ಅವರ ಮನೆ ಬಾಗಿಲಿಗೆ ಒಂದು ಒಳ್ಳೆಯ ರೀತಿಯ ಕಲ್ಯಾಣ ಮಂಟಪವನ್ನು ಕೊಡುವ ಮೂಲಕ ಅದು ಕಾರ್ಯಕ್ರಮ ಇರ್ಬೋದು, ಮದುವೆಗಳಿರ್ಬೋದು, ಈ ಥರ ಅನೇಕ ಕಾರ್ಯಕ್ರಮ ಮಾಡೋ ಮೂಲಕ ಸಮಾಜ ಸೇವೆ ಕೊಡುವಂಥ ಒಂದು ಪ್ರಯತ್ನ. ಇದಾದ ಮೇಲೆ ಮಹಿಳೆಯರಿಗೆ ಟೇಲರಿಂಗ್ ಮೂಲಕ ಅವರಿಗೆ ಉದ್ಯೋಗಗಳನ್ನು ಕೊಡುವಂಥ ಒಂದು ಐತಿಹಾಸಿಕ ಒಂದು ಸಣ್ಣ ಗ್ರಾಮ ಅಂಬರಗಟ್ಟಿ ಸಣ್ಣ ಗ್ರಾಮದಲ್ಲಿ ಸುಮಾರು ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನು ಕೊಡುವ ಮೂಲಕ ಶಾಲಾ ಬಟ್ಟೆಗಳಿರ್ಬೋದು, ಸ್ಕೂಲ್ ಬ್ಯಾಗ್ ಇರ್ಬೋದು, ಮತ್ತು ವಿಶೇಷವಾಗಿ ಕೋವಿಡ್ನಲ್ಲಿ ಮಾಸ್ಕ್ ಇರಲಿಲ್ಲ, ಶಾರ್ಟೇಜ್ ಇತ್ತು ಇಡೀ ದೇಶದಲ್ಲೇ. ನಾವೆಲ್ಲ ಇಲ್ಲೇ ಮಾಡಿಸ್ತಾ ಇದ್ವಿ. ಶಿಲೇದವರ ಏನು ಕಾರ್ಖಾನೆ ಇದೆ ಬಟ್ಟೆ, ಇಲ್ಲಿ ಮಾಡಿಸಿ ಸುಮಾರು ಸಾವಿರಾರು ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ವಿ. ಅದು ಕೂಡ ನಾನು ಬಂದಿದ್ದೆ, ಖುದ್ದಾಗಿ ಮಾಡಿಸ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ 19ರಲ್ಲಿ. ಅದಾದಮೇಲೆ ಈ ಬೆಳಗಾವಿಯಿಂದ ಧಾರವಾಡವರೆಗೆ ಯಾವುದೇ ಒಳ್ಳೆಯ ಹೋಟೆಲ್ ಇಲ್ಲ, ಒಂದು ಹೋಟೆಲ್ ಮಾಡಬೇಕಂತ ಅವ್ರು ಚಿಂತನೆ ಮಾಡ್ತಾಯಿದ್ರು. ನಾವು ಕೂಡ ಮಾಡಿ ಒಳ್ಳೆಯದಾಗ್ತದೆ ಅಂತ ಹೇಳಿದಾಗ ಅವರು ಈ ಭಾಗದಲ್ಲಿ ಒಂದು ಒಳ್ಳೆಯ ಹೋಟೆಲನ್ನು, ವಸತಿಯನ್ನು ಮಾಡೋ ಮೂಲಕ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು, ಜೊತೆಗೆ ಉದ್ಯೋಗ ಅವಕಾಶಗಳನ್ನು ಕೊಡಲಿಕ್ಕೆ ಇನ್ನೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬಹುಶಃ ನಾವು ಕೆಲಸ ಮಾಡಿದ್ರೆ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಈ ಭಾಗದಲ್ಲಿ ಶಿಲೇದಾರವರು ತೋರಿಸ್ಕೊಟ್ಟಿದ್ದಾರೆ. ಸ್ವಾಮೀಜಿಯವರು ಕೂಡ ಹೇಳಿದರು, ನಮ್ಮಲ್ಲಿ ಛಲ ಇದ್ದರೆ ಖಂಡಿತವಾಗಿ ಒಳ್ಳೆಯ ಕೆಲಸ ಮಾಡ್ತೀವಿ, ನಾವು ಬೆಳಿಬೇಕು, ನಮ್ಮ ಜೊತೆ ಇತರರು ಕೂಡ ಬೆಳಿಬೇಕಂತ ಕಲ್ಪನೆಯಲ್ಲಿ ಅಬೀಬ್ ಶಿಲೇದಾರ್ ಇವತ್ತು ಮಾಡ್ತಾಯಿದ್ದಾರೆ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಅವ್ರದ್ದು ಒಳ್ಳೆಯದಾಗಲಿ, ಭಾಳ ಅತ್ಯಂತ ಯಾವ ರೀತಿ ಕಲ್ಯಾಣ ಮಂಟಪ ಯಶಸ್ವಿ ಆಗಿದೆ, ಅವ್ರ ಹೋಟೆಲ್ ಕೂಡ ಯಶಸ್ವಿ ಆಗಲಿ. ಈ ಭಾಗದಲ್ಲಿ ಇನ್ನೂ ಅನೇಕ ಜನಪರ ಕಾರ್ಯಕ್ರಮ ಮಾಡೋ ಮೂಲಕ ಗ್ರಾಮೀಣ ಜನತೆಗೆ ಉದ್ಯೋಗ ಅವಕಾಶಗಳನ್ನು ಕೊಡುತ್ತೆ ಹೇಳುತ್ತಾ, ಶೆಟ್ಟಿ ಬಂಧುಗಳು ಸಾಕಷ್ಟು ಹೋಟೆಲ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಒಳ್ಳೆಯ ಥರ ಅವರ ರೀತಿಯಿಂದ ಹೋಟೆಲ್ಗಳನ್ನು ನಡೆಸಿದ್ದಾರೆ. ಇಲ್ಲೂ ಕೂಡ ಪ್ರಖ್ಯಾತ ಆಗಲಿ, ಇದು ಅತ್ಯಂತ ಯಶಸ್ವಿ ಆಗಲಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ, ಅಬೀಬ್ ಶಿಲೇದಾರರು ಏನು ಹೋಟೆಲ್ ಉಡುಪಿ ವೈಭವಗತದಲ್ಲಿ ಸಾಗಲಿ ಅನ್ನೋ ಶುಭಾಶಯಗಳನ್ನು ಹೇಳ್ತಾಗ ನನಗಿನ್ನೂ 3-4 ಕಾರ್ಯಕ್ರಮದಿಂದ ನಾವು ಹೋಗಬೇಕಾಗಿದೆ. ನಿಮ್ಮೆಲ್ಲರ ಪ್ರೀತಿ, ಸ್ವಾಮೀಜಿಯವರ ಪ್ರೀತಿ ಮತ್ತು ಶಿಲೇದಾರರ ಅಭಿಮಾನಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅವರಿನ್ನೂ ಹೆಚ್ಚು ಯಶಸ್ವಿ ಆಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಹೋಟೆಲು ಅತ್ಯಂತ ಶರವೇಗದಲ್ಲಿ ಬೆಳೆಯಲಿ, ಈ ಭಾಗದಲ್ಲಿ ಒಂದು ಬೆಳಕಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ದಯವಿಟ್ಟು ಸಾಹೇಬರಲ್ಲಿ ಒಂದು ನಮ್ಮರ ವಿನಂತಿ, ಹಬೀಬ್ ಶಿಲೇದಾರ್ ಅವರು ಸಾಕಷ್ಟು ಜನಪರ ರೈತರ ಹೋರಾಟಗಳನ್ನು ಮಾಡುವ ಮುಖಾಂತರವಾಗಿ ಎಲ್ಲ ಸಂಘ ಸಂಸ್ಥೆಗಳಿಗೆ, ಗುಡಿ ಗುಂಡಾರಗಳಿಗೆ ಸಾಕಷ್ಟು
ಹಣ ದಾನ ಧರ್ಮವನ್ನು ಮಾಡುವ ಮುಖಾಂತರವಾಗಿ ಈ ಭಾಗದ ರೈತರ ಪರ ಧ್ವನಿ ಎತ್ತಿದಂತಹ ಏಕೈಕ ನಾಯಕರಾಗಿ ಬಿಂಬಿಸಿಕೊಂಡಿದ್ದಾರೆ. ಇದರ ಒಂದು ನಿಮಿತ್ತವಾಗಿ